ನಟಿ ನಿರೂಪಕಿ ಅಪರ್ಣಾ ಅವರ ಅಗಲಿಕೆ ನಿಜಕ್ಕೂ ಕೂಡ ಒಂದು ಶಾಕ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಏನಂತಂದರೆ ಬರೋಬ್ಬರಿ 40 ವರ್ಷದ ಸ್ನೇಹ ಛಾಯಾ ಅವರ ಜೊತೆಗೆ. ಛಾಯಾ ಮೇಡಮ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ತೀವಿ. ಮೇಡಮ್, ಅಪರ್ಣಾ ಅವರ ವ್ಯಕ್ತಿತ್ವ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕನ್ನಡದ ಕಂಪನ್ನು ಉಳಿಸುವಂತಹ ನಿರೂಪಕಿ. ನಿಮ್ಮ 40 ವರ್ಷದ ಸ್ನೇಹ ಅವ್ರ ಜೊತೆಗೆ ಆರಂಭ ಹೆಂಗಾಯಿತು? ಈ ಸುದ್ದಿ ಕೇಳಿದಾಗ ನಿಮಗೆ ಯಾವಾಗ ಗೊತ್ತಾಯ್ತು ಅಂತ? ನನಗೆ ತುಂಬ ಆತ್ಮೀಯರಾದಂಥ ಗೆಳತಿ, ತುಂಬಾ ಕ್ಲೋಸು. ಒಂದು ದಿವಸನೂ ನಾವು ಫೋನ್ ಇಲ್ದಿರ ಇಲ್ಲ. ಅವಳಿಗೆ ಹತ್ತಿರವಾದವಳು ಅಂದರೆ ಕೆಲವು ವ್ಯಕ್ತಿಗಳು, ಅದರಲ್ಲಿ ನಾನು ಒಬ್ಬಳು. ತುಂಬ ಬೇಜಾರಾಗ್ತಿದೆ. ಬಟ್ ಏನು, ಅವಳು ತುಂಬ ಸಫರ್ ಮಾಡ್ತಾಯಿದ್ವಿ 2 ವರ್ಷದಿಂದನೂ. ಫಸ್ಟ್ ಸ್ಟೇಜೇ ಗೊತ್ತಾದಾಗಲೇ ತುಂಬ ಧೈರ್ಯ ತೊಗೊಂಡು ಎಲ್ಲ ಟ್ರೀಟ್ಮೆಂಟು ತೊಗೊಂಡು ಎಲ್ಲ ಮಾಡಿದ್ಲು. ಹೋರಾಟ ತುಂಬ ಮಾಡಿದ್ಲು, ತುಂಬ ಸಫರ್ ಮಾಡಿದ್ಲು. ಆಮೇಲೆ ಯಾರಿಗೂ ಗೊತ್ತಿರಲಿಲ್ಲ ಅವಳಿಗೆ ಇದ್ದಿದ್ದು. ನಮ್ಮ ಕೆಲವು ಸ್ನೇಹಿತರಿಗೆ ಮಾತ್ರ ಯಾರಿಗೂ ಹೇಳೋಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಯಾಕೆಂದರೆ ನನ್ನವು ನನ್ನಲ್ಲೇ ಇರಲಿ, ಬೇರೆಯವ್ರಿಗೆಲ್ಲ ಯಾಕೆ ಗೊತ್ತಾಗಬೇಕು ಅನ್ನೋ ಒಂದು ಭಾವನೆ. ಬಟ್ ಹೋರಾಟ ನಡೆಸಿದ್ಲು. ಬಟ್ ಏನು ಮಾಡೋದು, ಇದು ನಮ್ಮ ಕೈ ಮೀರಿದಲ್ಲ, ಏನು ಮಾಡೋದು. ಮೇಡಮ್, ಸಹಜವಾಗಿ ಅಂದರೆ ಅವ್ರು ಯಾವತ್ತೂ ಕೂಡ ಅನಾರೋಗ್ಯದಿಂದ ಕಂಡಿರಲಿಲ್ಲ ಅನ್ನೋದಂಥ ಸಾಕಷ್ಟು ವೇದಿಕೆಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ಅನಾರೋಗ್ಯ ಅನ್ನುವಂಥ ಮಾಹಿತಿ ಕೂಡ ಇರಲಿಲ್ಲ. ಸೊ ಸಹಜವಾಗಿ ಯಾವತ್ತು ಅವರು ತೀರಾ ಈ ಒಂದು ಅಂದರೆ ಸಮಸ್ಯೆಯಿಂದ ಬಳಲೋಕೆ ಶುರು ಮಾಡಿದ್ರು, ಅವತ್ತಿನ ಅವರ ದಿನಗಳು ಹೆಂಗಿರ್ತಿದ್ವು? ನೀವು ನೋಡಿದಂಗೆ ಏನು ಹೇಳ್ತಾ ಇದ್ರು ಅಪರ್ಣಾ ಅಂತ? ತುಂಬ ಛಲಗಾತಿಪ್ಪ ಅವಳು. ನನ್ನ ನಂಬ್ತಿರೋ ಬಿಡ್ತಿರೋ, ಮೊನ್ನೆ ಈಗ ಒಂದು ಲಾಸ್ಟ್ ವೀಕು ಫೋನ್ ಮಾಡಿದಾಗ ನೋಡಿ, ನಾನು ತಮಾಷೆಗೆ ಹೇಳ್ತಿದ್ಲು, ನಾನು ಹೋದ ತಕ್ಷಣ ನಿನಗೆ TV9 ಅವರು, ಪಬ್ಲಿಕ್ ಅವರು ಎಲ್ಲ ಬಂದುಬಿಟ್ಟು ಏನು ಅನಿಸುತ್ತೆ ಅಂತ ಕೇಳ್ತಾರೆ, ಅವಾಗ ಏನು ಹೇಳ್ತೀಯ ಅಂತ. ಅದು ತುಂಬ ನೆನಪಾಗ್ತದೆ. ಮೇಡಮ್, ಜಸ್ಟ್ ಅಂದರೆ ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡಿದ್ದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು, ಕೊನೆಯದಾಗಿ ಯಾವಾಗ ಮಾತಾಡಿದ್ರಿ ಅನ್ನುವಂಥದ್ದು ಮೇಡಮ್? ಅಂದರೆ ಅಟ್ಲೀಸ್ಟ್ ಕೊನೆಯದಾಗಿ ಮೊನ್ನೆನೂ ಹೇಳ್ತಾ ಇದ್ಲು ಈ ಥರ, ನಾನು ಸರಿ ಹೋಗ್ತೀನಿ, ಚಿಕ್ಕಮಂಗ್ಳೂರು ಹೋಗೋಣ ಅಂದರೆ ಟ್ರೀಟ್ಮೆಂಟೆಲ್ಲ ತುಂಬ ಒಂಥರ ಪರ್ಫೆಕ್ಟಾಗಿ ತೊಗೊಂಡ್ಲ ಅವಳು. ಅಂದರೆ ಬಿಡಲಿಲ್ಲ, ಬದುಕೋ ಆಸೆ ತುಂಬ ಇತ್ತು. ಏನು ಮಾಡೋದು? ಸಹಜವಾಗಿ ಅಂದರೆ ಅವರ ಕನಸುಗಳೇನಿತ್ತು, ಯಾಕಂತಂದರೆ ಸಹಜವಾಗಿ ಅವ್ರಿಗೆ ಗೊತ್ತಿತ್ತು ಬದುಕಿನ ಕೊನೆಯ ದಿನಗಳಲ್ಲಿದ್ದರೂ ಕೂಡ ಬದುಕುವ ಛಲಗಳಿತ್ತು, ಆಸೆಗಳಿತ್ತು. ಏನು ಹೇಳ್ತಿದ್ರು ಅಂತ? ಕನಸು ಅಂತಲ್ಲ, ಅವಳಿಗೆ ಏನಂದರೆ ಮುಂದಿನ ಜೀವನ ಆರಾಮಕ್ಕೆ ಥರ ಆರಾಮಾಗಿ ಕಳಿಬೇಕು ಅನ್ನೋದಿತ್ತು. ಅಂದರೆ ಈ ಕಾಯಿಲೆ ಒಂದು ಯಾವಾಗೂ ಹೇಳೋಳು, ಮನುಷ್ಯನಿಗೆ ದುಡ್ಡು ಬೇಡ, ಯಾವುದು ಶ್ರೀಮಂತಿಕೆ ಬೇಡ, ಆರೋಗ್ಯ ಒಂದು ಸರಿ ಇರಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬ ಪ್ರಯತ್ನ ಪಟ್ಲು. ಆಗಲಿಲ್ಲ ಅಷ್ಟೆ. ನಟನೆ, ನಿರೂಪಣೆ ಹೊರತುಪಡಿಸಿ ಅವ್ರಿಗಿರುವಂತಹ ಆಸಕ್ತಿಗಳು, ಹವ್ಯಾಸಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡಿರುವಂಥದ್ದು, ಮತ್ತು ನೀವು ಯಾವತ್ತೂ ಹಾಡುಗಳನ್ನು ಹಾಡ್ತಾ ಇರ್ತೀರಿ, ಅವ್ರಿಗೋಸ್ಕರ ಅವ್ರಿಗಿಷ್ಟ ಆಗಿರುವಂಥ ಹಾಡಾದರೆ ಯಾವುದಾಗಿತ್ತು? ಅಯ್ಯೋ, ಎಲ್ಲ ಹಳೆ ಹಾಡುಗಳೆಲ್ಲ ತುಂಬ ಇಷ್ಟಪಡೋಳು. ತುಂಬಾ ನಾವೆಲ್ಲ ಇಬ್ಬರು ಕೂತ್ಕೊಂಡ್ರೆ ಬರೀ 60s 70s ಹಾಡುಗಳನ್ನೆಲ್ಲ. ಅವರು ರೇಡಿಯೋನಲ್ಲಿ ಆ್ಯಂಕರು ಆಗಿದ್ರಲ್ಲ, ಸೊ ನಿರೂಪಕಿನೂ ಆಗಿದ್ದರು. ನಾವು ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಅವ್ರ ಜೊತೆ ಎಲ್ಲ. ಮ್ಯೂಸಿಕಲ್ ಇಬ್ಬರು ಜೊತೆಗೆ ಸೇರಿ ಮಾಡಿದ್ದೀವಿ. ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅವಳಿಗೆ. ಅಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಿರ್ಬೋದು, ಅದ್ರ ಬಗ್ಗೆ ಒಂದು ಆ್ಯಂಕರಿಂಗ್ ಎಲ್ಲ ಮಾಡೋದು, ಅದೆಲ್ಲ ಭಾಳ ಆಸೆ. ಇನ್ನೂ ಏನೇನೋ ಪ್ರಾಜೆಕ್ಟ್ ಮಾಡಬೇಕು ಮುಂದೆ ಅಂತೆಲ್ಲ ಇತ್ತು. ಕೊನೆ ಮಾತು, ಕೊನೆ ಭೇಟಿ ವಿಚಾರ ನಾ ಹೇಳಿದ್ನಲ್ಲ, ನಾನು ಅವಳು ಹೋಗೋ ಹಿಂದಿನ ದಿವಸನೂ ನಾನು ಮಾತಾಡಿದ್ದೀನಿ ಅಂತ. ಅಲ್ಲಿ ತನಕನೂ ಶಿ ವಾಸ್ ಚೆನ್ನಾಗೇ ಇದ್ಲು ಅವಳು. ಆಮೇಲೆ ಸೀರಿಯಸ್ ಪ್ರಾಬ್ಲಮ್ ಆಯಿತು, ಹಾಸ್ಪಿಟಲೈಸ್ ಆದಳು. ಆಮೇಲೆ ಇವಾಗೇ ನೋಡ್ತಾ ಇರೋದು. ಮೊನ್ನೆನೂ ಮಾತಾಡಿದ್ದೀನಿ ನಾನು. ಒಟ್ಟಿನಲ್ಲಿ ಹೇಳಿದೆ, ಛಲಗಾತಿ. ಆ ಕ್ಯಾನ್ಸರ್ ಅನ್ನೋದನ್ನು ಅವಳು ಒಂಥರ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಯಾವ ಮೆಡಿಕೇಷನ್ನು ಬಿಟ್ಟಿರಲಿಲ್ಲ, ಎಲ್ಲ ಮಾಡ್ತಿದ್ಲು. ಒಳ್ಳೆ ಶಾಂತಿ ಸಿಗಲಿ ಅಷ್ಟೆ. ಇದಿಷ್ಟು ಛಾಯಾ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಅವ್ರಿಗೆ ಬರೋಬ್ಬರಿ 40 ವರ್ಷಗಳಿಂದ ಸ್ನೇಹ ಇತ್ತು. ಅವರ ಕೊನೆ ಆಗುವ ಹಿಂದಿನ ದಿನದವರೆಗೂ ಕೂಡ ಮಾತನಾಡಿದ್ದೇನೆ ಅಂತ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.